ಹಲೋ ಹಾಯ್ ಮಕ್ಕಳೇ, ನಾವಿಂದು ಈ ವಿಡಿಯೋದಲ್ಲಿ 5ನೇ ತರಗತಿಯ ಸ್ವಾತಂತ್ರ್ಯದ ಹಣತೆ ಪದ್ಯದ ಒಂದು ಸಾರಾಂಶ ಮತ್ತು ಪದ್ಯವನ್ನು ಓದುವಿಕೆ ಮತ್ತು ಅದರ ಪ್ರಶ್ನೋತ್ತರಗಳನ್ನು ಅರ್ಥ ಮಾಡ್ಕೊಳ್ಳೋಣ ಮತ್ತು ವ್ಯಾಕರಣ ಸಂಬಂಧಿ ವಿಷಯಗಳನ್ನು ತಿಳ್ಕೊಳ್ಳೋಣ. ಸರಿ ಮಕ್ಕಳೇ, ಈಗ ನಾವು ಇಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ತಿರೋಂಥ ವಿಷಯ ಯಾವುದು? 5ನೇ ತರಗತಿಯ 2ನೇ ಪದ್ಯ ಸ್ವಾತಂತ್ರ್ಯದ ಹಣತೆ. ಇದನ್ನು ಬರೆದಿರೋವಂಥವರು KS ನಿಸಾರ್ ಅಹಮದ್. ನೋಡಿ ಮಕ್ಕಳೇ, ನಿಮಗೆ ಈಗ ಮೊಬೈಲ್ನಲ್ಲಿ AI ನೀವು ಸಾಕಷ್ಟು ಮಾಹಿತಿಗಳನ್ನು ಪ್ರಶ್ನೋತ್ತರಗಳನ್ನು ಪಡ್ಕೊಳ್ತೀರಾ. ಆದರೆ ಸ್ಪಷ್ಟವಾಗಿ ಓದುವ ಒಂದು ಬರೆಯುವ ಮತ್ತು ಅಭ್ಯಾಸಗಳು ರೂಢಿಯಾಗಬೇಕು. ನಿಮಗೆ ಕನ್ನಡ ಚೆನ್ನಾಗಿ ಬರಬೇಕು ಅಂತಂದರೆ ಕೇಳಿಸ್ಕೊಳ್ಳೋವಂಥದ್ದು ಸಹ ಅಷ್ಟೇ ಮುಖ್ಯ. ನೋಡಿ, ನಾನಿಲ್ಲಿ ಓದುವಂಥ ಸಂದರ್ಭದಲ್ಲಿ ನಿಮ್ಮ ಪುಸ್ತಕದಲ್ಲಿ ನೋಡ್ಕೊಳ್ಳಿ, ಅಕ್ಷರ ಮತ್ತು ಪದಗಳನ್ನು ಗುರುತಿಸಿ ಹಾಗೆ ಹೇಳೋವಂಥದ್ದು, ಉಚ್ಚಾರಣೆ ಮಾಡುವಂಥ ಒಂದು ಪದಗಳನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನಿವತ್ತು ಈ ಪದ್ಯವನ್ನು ಶುರು ಮಾಡ್ತಾಯಿದ್ದೀನಿ. ಪ್ರವೇಶ. ನಮಗೆ ಬಂದಿರುವ ಸ್ವಾತಂತ್ರ್ಯವನ್ನು ಸದಾ ರಕ್ಷಣೆ ಮಾಡಿಕೊಳ್ಳಬೇಕು. ನಮ್ಮ ದೇಶದ ಅಭಿವೃದ್ಧಿಗಾಗಿ ಸದಾ ದುಡಿಯುತ್ತಿರಬೇಕು. ಧೀರತನದಿಂದ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ಸಾಧನೆಯ ಕಡೆಗೆ ಗಮನವಿರಬೇಕು. ದೇಶಕ್ಕಾಗಿ ಹೋರಾಡಿದ ಹುತಾತ್ಮರಿಗೆ ಗೌರವವನ್ನು ಸದಾ ಸಲ್ಲಿಸಬೇಕು ಎಂಬುದು ಈ ಪದ್ಯದ ಆಶಯವಾಗಿದೆ. ಸರಿ ಮಕ್ಕಳೇ, ಪದ್ಯವನ್ನು ಓದ್ತೀನಿ. ಮೊದಲು ನೋಡಿ, ಈ ಎಲ್ಲ ಪದ್ಯ ಭಾಗಗಳನ್ನು ಓದಿ ನಂತರದಲ್ಲಿ ಇದರ ಸಾರಾಂಶವನ್ನು, ಅರ್ಥವನ್ನು ನಿಮಗೆ ತಿಳಿಸ್ತೀನಿ. ಈಗ ಪದ್ಯವನ್ನು ಓದ್ತಾ ಹೋಗ್ತೀನಿ, ನೋಡ್ಕೊಳ್ಳಿ ಮಕ್ಕಳಲ್ಲಿ. ನೀವು ಸಹ ಹಾಗೆ ಕಂಠಪಾಠ ಮಾಡಿ. ಸದಾ ಹುರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡವಿಲ್ಲದ ಜನತೆ, ಎಂತು ಕುಂದಬಹುದು ನಮ್ಮ ತಾಯ್ನಾಡಿನ ಘನತೆ, ಸದಾ ಹುರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಮುಳ್ಳಿನಿಂದ ಹರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ, ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ, ಪಡೆಯುತ್ತಿದನು ಜನತೆ ಬಾಳ ಬೆಸೆಯ ನಾಡ ಭಕ್ತಿ, ಸದಾ ಹುರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ, ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ, ಮೇಲೇರಿದ ಹಾಗೆ ಭದ್ರಪಾಯ ಉಂಟು ಗೃಹಕ್ಕೆ, ಸದಾ ಹುರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ, ಪ್ರಾಣವನ್ನೇ ಪಕಡೆಯಾಡಿದವರಿಗೆ ಮನಮನ, ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಊದವನ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ನೋಡಿ ಮಕ್ಕಳೇ, ಸ್ವಾತಂತ್ರ್ಯದ ಬಗ್ಗೆ, ದೇಶದ ಬಗ್ಗೆ, ಜನಗಳ ಪರಿಶ್ರಮದ ಬಗ್ಗೆ ಎಷ್ಟು ಅದ್ಭುತವಾದಂಥ ಒಂದು ಪದ್ಯ ಭಾಗವನ್ನು ನಮಗೆ KS ನಿಸಾರ್ ಅಹಮದ್ ಅವರು ಕೊಟ್ಟಿದ್ದಾರೆ. ನೋಡಿ, ಈಗ ಪ್ರತಿಯೊಂದು ಸ್ಟ್ಯಾನ್ಸಾದ ಒಂದು ಪದ್ಯ ಭಾಗದ ಅರ್ಥವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಸದಾ ಹುರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ. ನೋಡಿ, ಈ ಪದ್ಯ ಭಾಗದ ಸಾರಾಂಶವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಹಣತೆ ಅಂದರೆ ಗೊತ್ತು ನಿಮಗೆ, ದೀಪ. ಸ್ವಾತಂತ್ರ್ಯ ಅಂದರೆ ಏನು ಅಂದರೆ, ನಾವು ಯಾರನ್ನೂ ಅವಲಂಬಿತವಾಗದೆ, ಯಾರ ಒಂದು ಕಪಿಮುಷ್ಟಿಗೂ ಸಿಲುಕದೆ, ನಾವು ನಮ್ಮದೇ ಆದಂಥ ನಿರ್ಧಾರಗಳನ್ನು, ಹಕ್ಕುಗಳನ್ನು ಪಡೆದು ನಾವು ಜೀವನವನ್ನು ಕಟ್ಕೊಳ್ಳೋವಂಥದ್ದನ್ನು ಇಲ್ಲಿ ಸ್ವಾತಂತ್ರ್ಯ ಅನ್ನೋ ರೀತಿಯಲ್ಲಿ ಹೇಳಲಾಗುತ್ತೆ. ನಮ್ಮದೇ ಕಟ್ಟುಪಾಡುಗಳ ಅಡಿಯಲ್ಲಿ ನಮ್ಮ ಜೀವನವನ್ನು ನಾವು ನಿರ್ವಹಿಸುವಂಥದ್ದು. ನೋಡಿ, ನಿಮಗೆ ಬ್ರಿಟಿಷರು ಈ ದೇಶವನ್ನು ಆಳ್ತಾಯಿದ್ರು. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅಂದರೆ ಈ ಸ್ವಾತಂತ್ರ್ಯ ಎಂಬ ಹಣತೆ ದೀಪ ಸದಾ ಉರಿಯುತ್ತಿರಬೇಕು ಅನ್ನುವಂಥದ್ದು ಕವಿಯ ಆಶಯ. ಅದಕ್ಕೆ ಜನರ ಪರಿಶ್ರಮವೇ ತೈಲದಂತೆ, ಅಂದರೆ ಎಣ್ಣೆಯಂತೆ ಇರುತ್ತದೆ. ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ನಾವು ಅದನ್ನು ಹುರಿಸ್ತೀವಲ್ಲ, ಹಾಗೆ ಅದಕ್ಕೆ ಜನರ ಪರಿಶ್ರಮ, ಅವರ ಒಂದು ಕಷ್ಟಪಡ್ತಾರಲ್ಲ, ಅವರ ಮಾನಸಿಕ ಶಕ್ತಿ, ದೈಹಿಕ ಶಕ್ತಿಯನ್ನು ಕೊಟ್ಟು ಹಲವಾರು ರೀತಿಯ ಕೆಲಸಗಳನ್ನು ಮಾಡ್ತಾರಲ್ಲ, ಅದನ್ನೇ ಅಲ್ಲಿ ಆ ಸ್ವಾತಂತ್ರ್ಯದ ಹಣತೆ ಉರಿಯೋದಕ್ಕೆ ಬೇಕಾದಂಥ ತೈಲ ಅಂತ ಹೇಳ್ತಾರೆ. ಜನರು ನಿರಂತರವಾಗಿ ದುಡಿಯುತ್ತಿದ್ದರೆ ನಮ್ಮ ತಾಯ್ನಾಡಿನ ಘನತೆ ಎಂದಿಗೂ ಕುಂದುವುದಿಲ್ಲ ಅನ್ನುವಂಥದ್ದು ಈ ಫಸ್ಟ್ ಸ್ಟ್ಯಾನ್ಸಾದಲ್ಲಿ ಹೇಳಿರುವಂಥದ್ದು. ಹಾಗೆ ಮುಳ್ಳಿನಿಂದ ಹರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ, ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ,
ಪಡೆಯುತ್ತಿದ್ದನು ಜನತೆ ಬಹಳ ಬೆಸೆಯ ನಾಡ ಭಕ್ತಿ, ಸದಾ ಹುರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ನೋಡಿ, ಇಲ್ಲಿ ನಮ್ಮ ಭಾರತ ಏನು ಸುಲಭವಾಗಿ ಅರಿವೆ ಬಿಡಿಸಿದಂತೆ, ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ, ಅಂದರೆ ಮುಳ್ಳಿನ ಮೇಲೆ ಬಿದ್ದಿರೋಂಥ ಬಟ್ಟೆ ತೆಗೆದಂಗೆ ಸುಲಭವಾಗಿ ತಕ್ಕೊಂತ ಆ ರೀತಿ ಸ್ವಾತಂತ್ರ್ಯ ಬಂತ? ಇಲ್ಲ. ಭಾರತ ಅನೇಕ ಕಷ್ಟಗಳು ಮತ್ತು ತ್ಯಾಗಗಳ ಮೂಲಕ ಸ್ವಾತಂತ್ರ್ಯವನ್ನು ಪಡೆದಿದೆ. ಇಲ್ಲಿ ಧೀರರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ದೇಶಕ್ಕೆ ಮುಕ್ತಿ ತಂದುಕೊಟ್ಟಿದ್ದಾರೆ. ಅವರ ತ್ಯಾಗದಿಂದ ನಮ್ಮಲ್ಲಿ ದೇಶಭಕ್ತಿಯ ಭಾವನೆ ಜನರಲ್ಲಿ ನಮ್ಮಲ್ಲೆಲ್ಲ ಗಟ್ಟಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸರಿನಾ? ಓಕೆ, ನೆಕ್ಸ್ಟ್ ಆನ್ಸರ್ ನೋಡೋಣ. ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ, ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ, ಮೇಲೇರಿದ ಹಾಗೆ ಭದ್ರ ಪಾಯ ಉಂಟು ಗೃಹಕ್ಕೆ, ಸದಾ ಹುರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಸ್ವಾತಂತ್ರ್ಯ ನಮಗೆ ದೊರೆತ ತಕ್ಷಣವೇ ನಮ್ಗೆ ಯಾವ ಸಂಪತ್ತನ್ನು ಬರಲಿಲ್ಲ ಮಕ್ಕಳೇ. ಅದು ವ್ಯಕ್ತಿ ಬೆವರ ವ್ಯಕ್ತಿಗಳ ಬೆವರ ಹೀರಿ ಮರವಾಗಿದೆ ಮೊಳಕೆ ಅಂತ ಹೇಳ್ತಿದ್ದಾರೆ. ಜನಸಾಮಾನ್ಯರು ಬೆವರು ಮತ್ತು ಅವರ ಪರಿಶ್ರಮದಿಂದಲೇ ಆ ಸಂಪತ್ತು ಅನ್ನುವಂಥದ್ದು ಬಂದಿರೋವಂಥದ್ದು. ದೇಶದ ಅಭಿವೃದ್ಧಿಯ ಮೊಳಕೆ ಬೆಳೆದಿದೆ ಇಲ್ಲಿ. ವ್ಯಕ್ತಿ ಬೆವರ ಹನಿಯಿಂದ ಇಲ್ಲಿ ಆ ಒಂದು ಮೊಳಕೆ ಇವತ್ತು ಹೆಮ್ಮರವಾಗಿದೆ. ಮೇಲೇರಿದ ಹಾಗೆ ಅಂದರೆ ಈ ದೇಶದ ಅಭಿವೃದ್ಧಿಯೇ ಇಂದು ನಮ್ಮ ಒಂದು ಪ್ರಗತಿಗೆ ಭದ್ರ ಬುನಾದಿಯಾಗಿದೆ. ಅವರ ಒಂದು ಪರಿಶ್ರಮನೇ, ಜನರ ಒಂದು ಪರಿಶ್ರಮನೇ ದೇಶಕ್ಕೆ ಒಂದು ಭದ್ರ ಬುನಾದಿ ಅಂತ ಹೇಳ್ತಾರೆ. ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆ ಮನಮನ, ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವು ಧವನ, ಸದಾ ಹುರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ದೇಶದ ಒಂದು ಅಭಿವೃದ್ಧಿ ಎಡೆಗೆ ನಮ್ಮ ಗಮನ ಇರಬೇಕು ಅನ್ನೋವಂಥದ್ದನ್ನು ಹೇಳ್ತಿದ್ದಾರೆ. ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ. ನೀವು ಓದ್ಕೊಂಡು ತಿಂತೀರಾ, ನಾವು ಈ ದೇಶಕ್ಕಾಗಿ ಏನಾದರೂ ಮಾಡಬೇಕು, ನನ್ನ ಕುಟುಂಬಕ್ಕಾಗಿ ಏನಾದರೂ ಸಾಧನೆ ಮಾಡಬೇಕು, ನಾನು ಚೆನ್ನಾಗಿ ಓದಬೇಕು ಅನ್ನೋ ರೀತಿಯಲ್ಲಿ ನೀವು ಓದಬೇಕು ಮಕ್ಕಳೇ. ಸರಿನಾ? ಅದಾದ ನಂತರ ನೀವು ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಬೇಕು. ದೇಶದ ಪ್ರಗತಿಯ ಕಡೆಗೆ ಸದಾ ಗಮನ ಇರಬೇಕು. ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಆ ಮಹನೀಯರು ನೋಡಿ, ಅವರೆಲ್ಲ ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆ ಇವತ್ತು ಸ್ವಾತಂತ್ರ್ಯ ತಂದುಕೊಟ್ಟಿರುವಂಥದ್ದು. ಆ ಮಹನೀಯರಿಗೆ ಗೌರವ ಸಲ್ಲಿಸಬೇಕು. ಅವರ ತ್ಯಾಗಕ್ಕೆ ಪ್ರತಿಯಾಗಿ ಪ್ರತಿದಿನವೂ ತಾಯ್ನಾಡಿನ ಕೀರ್ತಿಯನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಬೇಕು. ನಾವು ನಮ್ಮ ಓದುವಿಕೆ, ಕೆಲಸ ಮಾಡುವಂಥದ್ದು, ಗುರು ಹಿರಿಯರಿಗೆ ಗೌರವ ಕೊಡುವಂಥದ್ದು, ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಅವರು ಪರಿಶ್ರಮದ ಜೀವಿಗಳಿಗೆ ಅವ್ರಿಗೆ ಸೂಕ್ತವಾದಂಥ ಸಂಭಾವನೆ ಬರ್ತಾ ಇದೆಯಾ, ಒಂದು ಉತ್ತಮವಾದಂಥ ಜೀವನವನ್ನು ನಡೆಸ್ತಿದ್ದೀರಾ, ಇವೆಲ್ಲವೂ ಸಹ ಈ ಸ್ವಾತಂತ್ರ್ಯದ ಒಂದು ಮಹತ್ವವನ್ನು ತಿಳಿಸುವಂಥದ್ದು ಮಕ್ಕಳೇ. ಓಕೆ, ಈಗ ಇದರ ಸಾರಾಂಶವನ್ನು ಅರ್ಥ ಮಾಡ್ಕೊಂಡ್ರಿ. ಈಗ ಇದರಿಂದ ನಿಮಗೆ ಕೌಶಲ ಏನು ಬರುತ್ತೆ? ಓದುವುದು, ಸಾಮರ್ಥ್ಯ, ಪಠ್ಯದ ವಿಷಯಗಳನ್ನು ಓದಿ ತಾರ್ಕಿಕವಾಗಿ ತೀರ್ಮಾನಿಸುವುದು. ನೋಡಿ, ಪದ್ಯ ಇರೋವಂಥದ್ದನ್ನೆಲ್ಲ ಓದಿ ಅದರ ಆಶಯ ಏನು, ಅದರ ಒಳಾರ್ಥಗಳೇನು ಅನ್ನೋಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಳೋವಂಥದ್ದನ್ನು ಇಲ್ಲಿ ನಿಮಗೆ ಸಾಮರ್ಥ್ಯ ಬರುತ್ತೆ. ಈಗ ಕೃತಿಕಾರರ ಪರಿಚಯ, ಇಷ್ಟು ಅದ್ಭುತವಾದಂಥ ಪದ್ಯವನ್ನು ಬರೆದಿರುವಂಥ ಆ ಕವಿಗಳ ಪರಿಚಯ ಮಾಡ್ಕೊಳ್ಳೋಣ. KS ನಿಸಾರ್ ಅಹಮದ್ ಅನ್ನುವಂಥ ಕವಿಗಳು ಈ ಒಂದು ಪದ್ಯವನ್ನು ಬರೆದಿರೋವಂಥವ್ರು. ಅವರು ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅವರ ಒಂದು ಹೆಸರು. ಅವರು 5/2/1936 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸಿದರು. ತಂದೆ ಶೇಖ್ ಹೈದರ್, ತಾಯಿ ಹಮೀದಾ ಬೇಗಂ. ಇವರು ಭೂಗರ್ಭಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಮನಸ್ಸು, ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ನಿತ್ಯೋತ್ಸವ, ಸುಮೂರ್ತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಓಕೆ, ಈಗ ಪದಗಳ ಅರ್ಥ, ಕಠಿಣ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಅರಿವೆ ಬಟ್ಟೆ, ಬೆಸೆ ಒಂದಾಗುವುದು, ಗಳಿಕೆ ಸಂಪಾದನೆ, ಮೊಳಕೆ ಕುಡಿ, ಗೃಹ ಮನೆ, ಪಗಡೆ ಒಂದು ಬಗೆಯ ಆಟ, ಘನತೆ ಶ್ರೇಷ್ಠತೆ, ಪಾಯ ಬುನಾದಿ, ತೈಲ ಎಣ್ಣೆ, ಅಣತೆ ದೀಪ. ಅಭ್ಯಾಸ ಪ್ರಶ್ನೋತ್ತರಗಳು. ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1,
ಸದಾ ಉರಿಯುತ್ತಿರಬೇಕಾದುದು ಯಾವುದು? ಉತ್ತರ ಸದಾ ಉರಿಯುತ್ತಿರಬೇಕಾದದ್ದು ಸ್ವಾತಂತ್ರ್ಯದ ಹಣತೆ. ಪ್ರಶ್ನೆ 2, ಧೀರಶಕ್ತಿ ಉಳ್ಳವರು ಏನು ಮಾಡಬಲ್ಲರು? ಉತ್ತರ ಧೀರಶಕ್ತಿ ಉಳ್ಳವರು ಪ್ರಾಣವನ್ನು ಪಣಕ್ಕಿಟ್ಟು ಸ್ವಾತಂತ್ರ್ಯಕ್ಕಾಗಿ ಹೋರಾಡಬಲ್ಲರು. ಪ್ರಶ್ನೆ 3, ಮೊಳಕೆ ಉಂಟಾದುದು ಹೇಗೆ? ಉತ್ತರ ವ್ಯಕ್ತಿಗಳ ಪರಿಶ್ರಮದಿಂದ, ಬೆವರಿನಿಂದ ಮೊಳಕೆ ಉಂಟಾಗಿದೆ ಮತ್ತು ಮರವಾಗಿದೆ. ಪ್ರಶ್ನೆ 4, ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು? ಉತ್ತರ ದೇಶದ ಪ್ರಗತಿ ಸಾಧನೆ ಕಡೆಗೆ ಇರಬೇಕು. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ನೋಡಿ, ಈ 2 ಸ್ಟ್ಯಾನ್ಸಾಗಳನ್ನು ನೀವು ಇಲ್ಲಿ ಕಂಠಪಾಠ ಮಾಡಬೇಕಾಗುತ್ತೆ. ಮೊದಲನೇ ಸ್ಟ್ಯಾನ್ಸಾದಲ್ಲಿ ಸದಾ ಡ್ಯಾಶ್ ಡ್ಯಾಶ್ ಘನತೆ ಸದಾ ಅಂತ ಇದೆ. ಅದು ಮೊದಲನೇ ಸ್ಟ್ಯಾನ್ಸಾ ಇರುವಂಥದ್ದನ್ನು ನೀವು ಇಲ್ಲಿ ಕಂಠಪಾಠ ಮಾಡಬೇಕು. ಉತ್ತರ ಸದಾ ಹುರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ, ಸದಾ ಹುರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಇಲ್ಲಿ ಎರಡನೇ ಸ್ಟ್ಯಾನ್ಸಾ ಮತ್ತೊಂದು ಸ್ಟ್ಯಾನ್ಸಾವನ್ನು ಕೊಟ್ಟಿದ್ದಾರೆ. ಸಾಗಿದಂತೆ ಡ್ಯಾಶ್ ಡ್ಯಾಶ್ ದವನ. ಇದು ಆ ಕೊನೆಯ ಪದ್ಯ ಇರುವಂಥದ್ದನ್ನು ನೀವಿಲ್ಲಿ ಕಲ್ತ್ಕೋಬೇಕಾಗುತ್ತೆ. ಸದಾ ಸಾಗಿದಂತೆ ನೋಡಿ, ಇಲ್ಲಿ ಏನು ಕೊನೆಯ ಸ್ಟ್ಯಾನ್ಸಾ ಇದೆಯಲ್ಲ ಆ ಪದ್ಯವನ್ನು ನೀವು ಓದ್ಕೊಳ್ಬೇಕು ಮಕ್ಕಳೇ. ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆಗೆ ಗಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ, ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವು ದಮನ. ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ, ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವು ದವನ. ಇದನ್ನು ನೀವಲ್ಲಿ ಬರೀರಿ. ಸರಿನಾ ಮಕ್ಕಳೇ? ಓಕೆ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಪದ್ಯ ಕಂಠಪಾಠ ಮಾಡಿದ್ದಾಯಿತು. ವ್ಯಾಕರಣ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಗುಣವಿಶೇಷಣ. ಈ ಗುಣವಿಶೇಷಣ ಅಂದರೆ ಏನು ಅನ್ನೋದನ್ನು ಈ ಒಂದು ಪಠ್ಯದಲ್ಲಿ ತಿಳ್ಕೊಳ್ಳೋಣ. ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣವಿಶೇಷಣ ಅಂತ ಕರೆಯುವಂಥದ್ದು. ಉದಾಹರಣೆಗೆ, ರಿತೇಶನ ಬಳಿ ಕರಿಯ ಮೊಲವಿದೆ. ಇಲ್ಲಿ ಕರಿಯ ಎಂಬುದು ಮೊಲದ ಬಣ್ಣವನ್ನು ತಿಳಿಸುತ್ತದೆ. 1, ಕಾಂಚನ ಸುಂದರ ಹುಡುಗಿ. 2, ದರ್ಶಿನಿ ಕೆಂಪು ಲಂಗವನ್ನು ತೊಟ್ಟಿದ್ದಾಳೆ. 3, ರಾಘುವಿನ ಹತ್ತಿರ ದೊಡ್ಡ ವಿಮಾನವಿದೆ. ಇಲ್ಲಿ ಅಡಿಗೆರೆ ಎಳೆಯಲಾದ ಸುಂದರ, ಕೆಂಪು, ದೊಡ್ಡ ಈ ಪದಗಳನ್ನು ಗಮನಿಸಿರಿ. ಬಣ್ಣ, ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಾಗಿವೆ. ಇವುಗಳನ್ನು ಗುಣ ವಿಶೇಷಣಗಳೆನ್ನುವರು. ಭಾಷಾಭ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಗುಣ ವಿಶೇಷಣ ಎಂದರೇನು? ಉದಾಹರಣೆಯೊಂದಿಗೆ ವಿವರಿಸಿ. ಉತ್ತರ ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣವಿಶೇಷಣ. ಇವು ನಾಮಪದಗಳ ಬಣ್ಣ, ಗುಣ, ರೀತಿ, ಸ್ವಭಾವಗಳನ್ನು ವಿಶೇಷವಾಗಿ ತಿಳಿಸುತ್ತದೆ. ಉದಾಹರಣೆಗೆ, ಅಮ್ಮ ರುಚಿಯಾದ ಅಡುಗೆ ಮಾಡುತ್ತಾರೆ. ನಮ್ಮ ಮನೆಯಲ್ಲಿ ಕಪ್ಪು ನಾಯಿ ಇದೆ. ಇಲ್ಲಿ ಅಡಿಗೆರೆ ಎಳೆದಂಥ ಪದಗಳು ಗುಣವಿಶೇಷಣಗಳಾಗಿವೆ. ಅಮ್ಮ ರುಚಿಯಾದ ಅಡುಗೆ ಅಮ್ಮ ಹೇಗೆ ಮಾಡ್ತಾರೆ? ರುಚಿಯಾಗಿ ಮಾಡ್ತಾರೆ. ಹಾಗೆ ನಮ್ಮ ಮನೆಯಲ್ಲಿ ಇರುವಂಥ ನಾಯಿ ಬಣ್ಣ ಯಾವುದು? ಕಪ್ಪು. ಇದು ಗುಣವಿಶೇಷಣ. ಅಂದರೆ ನಾಮಪದದ ವಿಶೇಷ ಗುಣಗಳನ್ನು ತಿಳಿಸುವಂಥದ್ದೇ ಗುಣವಿಶೇಷಣ ಅಂತ ಕರಿತೀವಿ ಮಕ್ಕಳೇ. ಕೊಟ್ಟಿರುವ ವಾಕ್ಯಗಳಲ್ಲಿ ಗುಣವಿಶೇಷಣವನ್ನು ಗುರುತಿಸಿ ಅಡಿಗೆರೆ ಹಾಕಿರಿ. 1, ಲಾರಿಯು ತುಂಬ ಲಗೇಜನ್ನು ಹೊರಬಲ್ಲದು. ನೋಡಿ, ಇಲ್ಲಿ ತುಂಬ ಅನ್ನುವಂಥದ್ದು ಗುಣವಿಶೇಷಣ. ವಿಮಾನ ನಿಲ್ದಾಣದಲ್ಲಿ ವಿಶೇಷ ಅತಿಥಿಗಳ ಕೊಠಡಿಗಳಿರುತ್ತವೆ. ಅಲ್ಲಿ ವಿಶೇಷ ಅನ್ನುವಂಥದ್ದು ಗುಣವಿಶೇಷಣ. ವಿಮಾನ ನಿಲ್ದಾಣ ತುಂಬ ಸುಂದರವಾಗಿದೆ. ಇಲ್ಲಿ ತುಂಬ ಸುಂದರ ಅನ್ನುವಂಥದ್ದು ಗುಣವಿಶೇಷಣ. ಹಡಗು ಬಹಳ ದೊಡ್ಡದಾಗಿದೆ. ಇಲ್ಲಿ ದೊಡ್ಡದಾಗಿದೆ ಅಥವಾ ಬಹಳ, ಇದು ಸಹ ಗುಣವಿಶೇಷಣ ಅಂತ ಹೇಳ್ಬೋದು. ಪ್ರಿಯಾಳ ಲಂಗ ಹಚ್ಚ ಹಸುರಾಗಿದೆ. ಇಲ್ಲಿ ಹಚ್ಚ ಹಸುರು ಅನ್ನುವಂಥದ್ದು ಗುಣವಿಶೇಷಣ. ಈ ಓದಿಗೆ ಮನ್ನಣೆ. ಕೆ.ಎಸ್. ನಿಸಾರ್ ಅಹಮದ್ ಅವರ ಬಗೆಗೆ ಹೆಚ್ಚಿನ ವಿವರವನ್ನು ತಿಳಿಯಿರಿ. ಕೆ.ಎಸ್. ನಿಸಾರ್ ಅಹಮದ್ ಅವರ ನಿತ್ಯೋತ್ಸವ ಕವನವನ್ನು ಸಂಗ್ರಹಿಸಿರಿ. ನೀವು ಕೇಳಿರ್ತೀರ ಮಕ್ಕಳೇ, ಜೋಗದ ಸಿರಿ ಬೆಳಕಿನಲ್ಲಿ ಉತ್ತುಂಗದ ನಿಲುಕಿನಲ್ಲಿ ಸಹ್ಯಾದ್ರಿ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ಅಂತ ಹೇಳ್ಬಿಟ್ಟು ನೀವು ಆ ಒಂದು ಪದ್ಯವನ್ನೆಲ್ಲ ಕೇಳಿರ್ತೀರಲ್ಲ, ಅದನ್ನು ನಿತ್ಯೋತ್ಸವ ಕವನವನ್ನು ಸಂಗ್ರಹಿಸಿ ಬರೀರಿ. ನೆಕ್ಸ್ಟ್, ಶುಭ ನುಡಿ. ದೇಶಕ್ಕಾಗಿ ದುಡಿ, ದೇಶಕ್ಕಾಗಿ ಮಡಿ. ನಾವು ಈ ದೇಶದ ಒಂದು ಸ್ವಾತಂತ್ರ್ಯಕ್ಕಾಗಿ, ದೇಶದ ಅಭಿವೃದ್ಧಿಗಾಗಿ ಪಣತೊಟ್ಟು ದುಡಿಬೇಕು, ಓದಬೇಕು, ಚೆನ್ನಾಗಿ ಕೆಲಸಗಳನ್ನು ಮಾಡಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ.
ಅಂದರೆ ಎಲ್ಲರೂ ಸಹ ನಾವು ಒಂದೇ, ನಾವೆಲ್ಲರೂ ಭಾರತೀಯರು ಅನ್ನೋಂಥ ಭಾವನೆಯಿಂದ ನಾವು ಇರಬೇಕು ಅನ್ನೋಂಥದ್ದನ್ನು ಇಲ್ಲಿ ಈ ಶುಭ ನುಡಿಯನ್ನು ತಿಳಿಸ್ತಾ ಇದ್ದಾರೆ ಮಕ್ಕಳೇ. ಎಲ್ರಿಗೂ ಒಳ್ಳೆಯದಾಗಲಿ. ನೋಡಿ, ತಂದೆ ತಾಯಿನ ಗೌರವಿಸಿ, ಪ್ರೀತಿಸಿ, ಅವರು ನಿಮಗೆ ಸಾಕಷ್ಟು ಪರಿಶ್ರಮ ಪಟ್ಟು ಕಷ್ಟಪಟ್ಟು ದುಡಿದು ಅವರು ನಿಮಗೆ ಊಟ ಕೊಡ್ತಾಯಿದ್ದಾರೆ, ಬಟ್ಟೆ ಕೊಡ್ತಾಯಿದ್ದಾರೆ, ಓದಿಸ್ತಿದ್ದಾರೆ. ಅವ್ರ ಬಗ್ಗೆ ನಿಮಗೆ ಗೌರವ ಇರಲಿ ಅಂತ ಹೇಳ್ತಾ ನಾನು ಈ ಕವನ ಭಾಗವನ್ನು ಪದ್ಯ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಮಕ್ಕಳೇ. ಓದಿ, ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್. ಬಾಯ್ ಬಾಯ್.